ಇಬ್ಬರು ಎಣ್ಣೆ ಹಚ್ಕೊಂಡಿದ್ದೀವಿ. ನಮ್ಮ ಪಾಪುಗೆ ಇವಾಗ ಎಣ್ಣೆ ಮಸಾಜು ಆಯಿತು. ಆಯಿಲ್ ಮಸಾಜ್ ಮಾಡಿದ್ವಾ ನಿನಗೆ? ಹಾಂ, ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ಯಾ? ಸೊ ನಾನು ಇವನಿಗೆ ಆಯಿಲ್ ಮಸಾಜ್ ಅಂದರೆ ಮಸಾಜ್ ಆಯಿಲ್ ನಾನು ಇವ್ನಿಗೆ ಯೂಸ್ ಮಾಡೋದು ಹಿಮಾಲಯ. ಇವ್ನಿಗೆ ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಡಕ್ಟ್ಸು ಹಿಮಾಲಯದೇ ಯೂಸ್ ಮಾಡೋದು. ಅಲ್ಲೇನು ಹಿಮಾಲಯ ಪ್ರಾಡಕ್ಟ್ಸ್ ಬೇಬಿ, ಹಿಮಾಲಯ ಪ್ರಾಡಕ್ಟ್ಸ್ ಬೇಬಿ. ಹಾಂ ಹಾಂ, ನಿಂದು ಹಲ್ಲು ತೋರ್ಸಪ್ಪ. ಹಲ್ಲು ಬಂದಿದೆಯಲ್ಲ, ತೋರಿಸು ತೋರಿಸು ತೋರಿಸು, ಹಲ್ಲು ಬಂದಿದೆಯಲ್ಲ. ಸೊ ನಾಳೆ ಟ್ರಿಪ್ ಹೋಗ್ತೀವಲ್ಲ, ನಾಳೆ ನಾನು ಎದ್ಬಿಟ್ಟು ಇವನಿಗೆ ಸ್ನಾನ ಮಾಡಿಸೋದಕ್ಕಾಗಲ್ಲ, ಆಯಿಲ್ ಮಸಾಜ್ ಎಲ್ಲ ಕೊಡೋಕ್ಕಾಗಲ್ಲ, ಮತ್ತು ಇನ್ನು 2 days ಆಯಿಲ್ ಮಸಾಜ್ ಇರೋಲ್ಲ ಅಂತ ಹೇಳಿ ಇವತ್ತೇ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ಅದು ನಾಳೆ ಅರ್ಲಿ ಮಾರ್ನಿಂಗೇ ಹೊರಡಬೇಕು. ಅವನಿಗೆ ಒಂದು ಸ್ಪಾಂಜ್ ಬಾತು ಇಲ್ಲ ಬಾಡಿ ಬಾತ್ ಕೊಟ್ಕೊಂಡು ಕರ್ಕೊಂಡು ಹೋಗೋದು. ಖುಷಿನಾ ಖುಷಿನಾ ಖುಷಿನಾ? ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿ ಐಶು. ಸೊ ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಅದಕ್ಕೆ ಇವತ್ತು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟ್ರಿಪ್ಪಿಗೆ ಫಸ್ಟ್ ಟೈಮು ಪಾಪುನ ಕರ್ಕೊಂಡು ಹೋಗ್ತಾ ಇರೋದು. ಇಲ್ಲೇ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಬಟ್ ಅಂದರೆ ಸಪೋರ್ಟಿವ್ ಆಗಿ ಇರ್ತಾನೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮನೇಲಿದ್ದಾಗೆಲ್ಲ ಲೋಷನು ಕ್ರೀಮ್ ಎಲ್ಲ ದೊಡ್ಡ ದೊಡ್ಡದು ಬಾಟಲ್ ಇರುತ್ತಲ್ಲ, ಸೊ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಚಿಕ್ಕದಿರಲಿ ಅಂತ ಹೇಳ್ಬಿಟ್ಟು ಸೊ ನಾನೊಂದಷ್ಟು ಎಲ್ಲ ಚಿಕ್ಕದು ಟ್ರಿಪ್ಪಿಗೆ ಹೋಗೋದಕ್ಕೆ ಅಂತ ತರಿಸಿದ್ದೆ. ನನಗೆ ಟೈಮ್ ಆಗಿರಲಿಲ್ಲ ಇದೆಲ್ಲ ಓಪನ್ ಮಾಡೋದಕ್ಕೆ. ಇವಾಗ ಓಪನ್ ಮಾಡ್ಕೊಂಡು ಎಲ್ಲ ಎತ್ತಿಟ್ಕೊಂಡು ಹೋಗಬೇಕು. ಅದಕ್ಕೆ ಇವಾಗ ಪ್ಯಾಕಿಂಗ್ ಕೂತಿದ್ದೀನಿ. ಈವ್ನಿಂಗ್ ಆಗಿದೆ. ಸೊ ಇನ್ನೂ ಆ್ಯಕ್ಚುಲಿ ನಂದು ಆಫೀಸ್ ಕೆಲಸ ಮುಗ್ದಿಲ್ಲ, ಮನೆ ಕೆಲಸ ಮುಗ್ದಿಲ್ಲ. ನಾಳೆ ಶುಕ್ರವಾರ ಬೇರೆ. ನಾನು ಅಂದರೆ ಫ್ರೈಡೇ ನನ್ನ ಮನೆಯಲ್ಲಿ ಪೂಜೆ ಮಾಡೋದು, ಫುಲ್ಲು ದೇವ್ರ ಮನೆ ಕ್ಲೀನ್ ಮಾಡ್ಕೊಡೋದು. ಸೊ ಇವಾಗ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ನಾಳೆ ಅರ್ಲಿ ಮಾರ್ನಿಂಗ್ಗೆ ಹೊರಡ್ತಾ ಇದ್ದೀವಿ. ಒಂದು ಮನೆಯಿಂದ ಒಂದು 6:30 ಅಲ್ಲ 5:45 ಹಂಗೆ ಬಿಡ್ತೀವಲ್ಲ ವಿವಿ, 5:30 5:45 ಹಂಗೆ. ಸೊ ಈ ಥರದ್ದು ದೊಡ್ಡದು ಶಾಂಪು ಕ್ರೀಮ್ ಎಲ್ಲ ಎತ್ಕೊಂಡು ಹೋದ್ರೆ ಜಾಗನೂ ಕನ್ಸ್ಯೂಮ್ ಆಗುತ್ತೆ. ಅದ್ರ ಬದಲು ಈ ಥರ ಚಿಕ್ಕದು ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕದು ತರಿಸಿದೆ. ಸೊ ಆ್ಯಕ್ಚುಲಿ ಫಸ್ಟ್ ಕ್ರೈ ಇರೋದ್ರಿಂದ ಒಂದು ಯೂಸ್ ಏನಂತಂದರೆ ಇವತ್ತೇ ಬುಕ್ ಮಾಡಿದ್ರೆ ಇವತ್ತೇ ಬಂದುಬಿಡುತ್ತೆ. ಇದೆಲ್ಲ ಇವತ್ತೇ ಕುತ್ಕೊಂಡು ಬುಕ್ ಮಾಡಿದೆ ಏನೇನು ಬೇಕಂತ ನೋಡಿಕೊಂಡು. ಸೊ ಪ್ಯಾಕಿಂಗ್ ಮಾಡೋ ಟೈಮಲ್ಲೇ ಇದೆಲ್ಲ ಐಡಿಯಾ ಬರೋದು. ವಿತಿನ್ 2 hours ತಂದ್ಕೊಟ್ಬಿಡ್ತಾರೆ. ಒಂದೊಂದು ಐಟಮ್ ಅಂತೂ ವಿತಿನ್ ಆರ್ಡರ್ ಮಾಡಿದ್ದು ಒಂದು 1/2 hour ಬಂದುಬಿಡುತ್ತೆ. ಸೊ ನಾನು ಪಾಪುಗೆ ಆಲ್ಮೋಸ್ಟ್ ಎಲ್ಲನೂ ಹಿಮಾಲಯ ಪ್ರಾಡಕ್ಟ್ಸೇ ಯೂಸ್ ಮಾಡೋದು. ಶಾಂಪೂ, ಕ್ರೀಮು, ಬಾಡಿ ಲೋಷನು ಎಲ್ಲ. ಏನಕ್ಕೆ ಅಂದರೆ ಸೊ ನನಗೆ ಆ್ಯಕ್ಚುಲಿ ಡಾಕ್ಟರೂ ಯಾವುದಾದ್ರೂ ಯೂಸ್ ಮಾಡ್ಬೋದಮ್ಮ, ಕಲರೆಲ್ಲ ಯಾವುದ್ರ ಮೇಲೆ ಡಿಪೆಂಡ್ ಆಗಲ್ಲ, ಇಟ್ಸ್ ಎಲ್ಲ ಏನು ಹೆರಿಡಿಟಿ ಅಂತ ಹೇಳ್ತಾರೆ. ಶ್ರುತಿಯಕ್ಕ ವಿಯಾನ್ಶಿಗೆ ಹಿಮಾಲಯ ಪ್ರಾಡಕ್ಟ್ಸೇ ಯೂಸ್ ಮಾಡಿದ್ದು. ಮತ್ತು ಅಂದರೆ ನಾನು ಪ್ಯೂರ್ ಕೌ ಗೀ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಲೋಷನ್ ಆಗಲಿ, ಇದು ಸೋಪ್ ಆಗಲಿ, ಕ್ರೀಮು ಆ್ಯಕ್ಚುಲಿ ನಾನು ಇದೇ ಯೂಸ್ ಮಾಡ್ತಾಯಿದ್ದೆ, ಪ್ಯೂರ್ ಕೌ ಗೀದೇನೆ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ. ಬಟ್ ಕ್ರೀಮ್ ಈ ಸಲ ನನಗೆ 1 ಡೇಗೆ ಡೆಲಿವರಿ ಇರಲಿಲ್ಲ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಮನೇಲಿದ್ದಿದ್ದು. ಸೊ ಅದಕ್ಕೆ ಇದು ಸೆಟಾಫಿಲ್ ತರಿಸಿದ್ದೀನಿ. ಸೊ ನೋಡೋಣ ಯೂಸ್ ಮಾಡ್ತೀನಿ ಯಾವುದು ಚೆನ್ನಾಗಿ ಅನಿಸುತ್ತಾ ಇಲ್ವಾ, ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋಂಗೆ ಚೆನ್ನಾಗಿರುತ್ತೆ ಸೆಟಾಫಿಲ್ ಅಂತ ರಿವ್ಯೂಸ್ ನೋಡೇ ನಾನು ತೊಗೊಂಡಿದ್ದು. ಬೇರೆದೆಲ್ಲ ಟ್ರೈ ಮಾಡೋದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿದೆ, ಹೈಯೆಸ್ಟ್ ರಿವ್ಯೂಸ್ ಇತ್ತು, ಅದಕ್ಕೋಸ್ಕರನೇ ಇದು ತೊಗೊಂಡಿದ್ದು. ಮತ್ತು ಅವನಿಗೆ ನಾನೇನು ಇದು ವೈಪ್ಸ್, ವೆಟ್ ವೈಪ್ಸ್ ತೊಗೊತೀನಿ. ಇದೆಲ್ಲ ಡಿಫ್ರೆಂಟ್ ಬ್ರ್ಯಾಂಡ್ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು ಹುಟ್ಟಾಗಿಂದ. ಒಂದಷ್ಟು ಟೆಡಿ ಬಾರ್ ಅಂತ ಇತ್ತಲ್ಲ ಅದು, ಮತ್ತು ಹಿಮಾಲಯ, ಪ್ಯಾಂಪರ್ಸು, ಲಿಟಲ್ ಹಾರ್ಟ್ಸ್, ಸಮಥಿಂಗ್ ಎಲ್ಲನೂ ಯೂಸ್ ಮಾಡಿದ್ದೀನಿ. ಇದು ಯಾವುದು ಫಸ್ಟ್ ಮೀಮಿ ಇದು ತರಿಸಿದ್ದೀನಿ. ಆ್ಯಕ್ಚುಲಿ ನಂಗೆ ಗೊತ್ತಾಗಲಿಲ್ಲ, ಇಲ್ಲಿ ಕ್ಯಾಪ್ ಇಲ್ಲ, ಇದು ಬೇರೆದ್ರಲ್ಲೆಲ್ಲ ಇಲ್ಲಿ ಕ್ಯಾಪ್ ಬರುತ್ತೆ ಓಪನ್ ಮಾಡಿ ತಗೊಳ್ಳೋದಕ್ಕೆ. ಜಸ್ಟ್ ಇಲ್ಲೊಂದು ರ್ಯಾಪರ್ ಥರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಈ ಥರ ಕೊಟ್ಬಿಟ್ರೆ ಕ್ಲೋಸ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ನೋಡ್ಕೊಂಡು ಇದು ಆರ್ಡರ್ ಮಾಡಬೇಕು. ಫಸ್ಟ್ ಟೈಮ್ ಈ ಮೀಮಿದು ವೈಪ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಎತ್ಕೊಂಡು ಹೋಗ್ತೀನಿ, ಮನೇಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕ್ ಆಫ್ 3 ತರಿಸಿದೆ. ಸೊ ನಾನು ಆ್ಯಕ್ಚುಲಿ ಫಸ್ಟಿಂದ ಆರ್ಡರ್ ಮಾಡ್ತೀನಲ್ಲ, ಅಲ್ಲಿ ನನಗೆ ಈ ಥರ ಕವರ್ಸ್ ಏನೇ ಐಟಮ್ಸ್ ಆರ್ಡರ್ ಮಾಡಿದ್ರು ಬಟ್ಟೆ, ಸ್ಪೆಷಲಿ ಬಟ್ಟೆ, ಸಾಕ್ಸ್ ಆ ಥರದಕ್ಕೆಲ್ಲ ಈ ಜಿಪ್ಲಾಕ್ ಕವರ್ಸ್ ಕೊಡ್ತಾರೆ. ಈಗ ಚೆನ್ನಾಗಿದೆ ಕವರ್ಸು, ನಾನು ಎಸೆಯೋದಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಈಸಿ ಆಗುತ್ತೆ, ಎಲ್ಲ ಐಟಮ್ಸ್ ಇದ್ರೊಳಗೆ ಹಾಕೊಂಡು. ಆರ್ಗನೈಸರ್ ಬ್ಯಾಗ್ಸ್ ತೊಗೋಬೋದು, ಬಟ್ ಅದನ್ನು ಮತ್ತೆ ಒಂದು ಕಡೆ ಎತ್ತಿಡು, ಅದು ಬಂದಮೇಲೆ ವಾಶ್ ಮಾಡು, ಅದೆಲ್ಲದಕ್ಕಿಂತ ಇದು ಈಸಿ. ಎನಿವೇಸ್ ಡಸ್ಟ್ಬಿನ್ಗೆ ಹಾಕ್ತೀವಿ, ಅದ್ರ ಬದಲು ಯೂಸ್ ಮಾಡ್ಕೋಬೋದು ಅಂತ ಇದರೊಳಗಡೆ ಹಾಕ್ಕೊಂಡು ಹೋಗಿ ಬಂದಮೇಲೆ ಕವರ್ನ ಎಸೆದ್ರು ಏನು ಲೈಕ್ ಫೈನ್ ಅಂತ ಅನಿಸುತ್ತೆ.
ಸೊ ಅದಕ್ಕೆ ನಾನು ಇವಾಗ ಏನು ಮಾಡ್ತೀನಿ, ಫಸ್ಟ್ ಕಾಸ್ಮೆಟಿಕ್ಸ್ ಎಲ್ಲ ಒಂದು ಕವರಲ್ಲಿ ಹಾಕೋತೀನಿ, ಸೇಫ್ ಆಗಿರುತ್ತೆ. ಒಂದು ಜಿಪ್ ಹಾಕಿದ್ರೆ ಕೊಡು, ಪ್ಯಾಕ್ ಮಾಡೋಣ. ಹಾಂ ತಾತ, ಹಾಂ ಅವಲಕ್ಕಿ ಮಾಡು. ಸೊ ಫಸ್ಟ್ ನಾನು ಇದು ಸಿರಪ್ಸ್ ಎಲ್ಲ ಇಟ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಏನು ಸಪ್ಲಿಮೆಂಟ್ಸು, ಅಲ್ಟ್ರಾ ಡಿ3 ಗೊತ್ತಿರುತ್ತೆ, ಯಾರ್ಯಾರು ಮಗು ಇರುತ್ತೆ ಅವ್ರಿಗೆಲ್ಲ ಅಲ್ಟ್ರಾ ಡಿ3. ಮತ್ತು ನಮಗೆ ಆ್ಯಕ್ಚುಲಿ ಇನ್ನೊಂದು ಕೊಟ್ಟಿದ್ದಾರೆ, ಫೋಲಿಕ್ ಆ್ಯಸಿಡು, ಐರನ್ ಪ್ಲಸ್ ಫೋಲಿಕ್ ಆ್ಯಸಿಡು. ಇದು ಆ್ಯಕ್ಚುಲಿ Cloud9 ಅಷ್ಟೇ ಕೊಡ್ತಾರೆ ಮಕ್ಕಳಿಗೆ, ಬೇರೆ ಹಾಸ್ಪಿಟಲಲ್ಲೆಲ್ಲ ಕೊಟ್ಟಿರೋದು ನಾನು ನೋಡಿಲ್ಲ. ಸೊ ಇದು ಎವ್ರಿಡೇ ಹಾಕಬೇಕು, ಇದು ಎವ್ರಿಡೇ ಹಾಕಬೇಕು, 1 ml ಅದು. ಮತ್ತು ಒಂದು ನೇಸಲ್ ಸ್ಪ್ರೇ ಜಸ್ಟ್ ಎಮರ್ಜೆನ್ಸಿಗೆ ಅಂತ. ನೆಕ್ಸ್ಟ್ ಇದರೊಳಗಡೆ ಕೋಲಿಕ್ ಆ್ಯಸಿಡ್ ಮತ್ತು ಪ್ಯಾರಾಸಿಟಮಲ್, ಏನಕ್ಕದು ಜ್ವರ ಏನಾದರೂ ಇದ್ದರೆ ಎಲ್ಲ ಇದೆಲ್ಲ ಎಮರ್ಜೆನ್ಸಿಗೆ, ಇದೆಲ್ಲ ಮ್ಯಾಂಡೇಟ್ರಿ ಇಲ್ಲ. ಸೊ ನನಗೆ ಏನಾದರೂ ಬೇಕಾದರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಕೋಲಿಕ್ ಆ್ಯಸಿಡು ಮತ್ತು ಪ್ಯಾರಾಸಿಟಮಲ್ಲು, ನೇಸಲ್ ಸ್ಪ್ರೇ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಈ ಕವರ್ಸ್ ನೋಡಿ ಎಷ್ಟು ಯೂಸ್ ಆಗುತ್ತೆ ಅಂತ. ಸೊ ಇದೊಂದು ಫುಲ್ ಮೆಡಿಸಿನ್ದು, ಪಾಪಗೆ ಏನೇನು ಬೇಕೋ ಒಂದು ಸಿರಪ್ದು ಒಂದು ಕವರ್ ಆಯಿತು, ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ಳೋಕ್ಕಾಯಿತು. ಸೊ ನೆಕ್ಸ್ಟ್ ಒಂದು ಇದೆಲ್ಲ ಇಟ್ಕೊಳ್ಳೋಣ, ಇದು ಲೋಷನ್ನು, ಕ್ರೀಮು, ಪೌಡರ್ದೆಲ್ಲ ಒಂದು ಕವರಲ್ಲಿ ಹಾಕೋತೀನಿ. ಸೊ ಇದೊಂದು ಕವರ್ ಆಯಿತು. ಮತ್ತು ನೆಕ್ಸ್ಟು ಇದನ್ನು ಸೆಪ್ರೇಟಾಗಿ ಹಾಗೆ ಇಟ್ಕೊತೀನಿ ಒಂದು. ಇನ್ನು ಬಟ್ಟೆ ನಾನು ಆಲ್ಮೋಸ್ಟ್ ಪಾಪುಗೆ ಎಕ್ಸ್ಟ್ರಾ ಬಟ್ಟೆ ತರಿಸಿಟ್ಟಿರ್ತೀನಿ, ಏಕೆಂದರೆ ಇವಾಗ ಸಾಲಿಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ನು ಊಟ ಮಾಡಿದ್ರೆ ಎವ್ರಿಡೇ ಹೊಸ ಬಟ್ಟೆನೇ ಬೇಕನ್ಸುತ್ತೆ. ತಿಂದಿದ್ದೆಲ್ಲ ಇಲ್ಲಿ ಚಲ್ಕೊಬಿಡ್ತಾನೆ, ಬೀಬ ಹಾಕಿದ್ರೂ ಹಂಗೋ ಹಿಂಗೋ ಬಟ್ಟೆಗಳು ಕರೆ ಆಗಿಬಿಡುತ್ತೆ. ಸೊ ಎಲ್ಲಾದರೂ ಹೋಗ್ಬೇಕಾದ್ರೆ ನಂಗೆ ಸಡನ್ನಾಗಿ ಬಟ್ಟೆ ಬೇಕಾಗುತ್ತೆ ಅಂತ ತರಿಸಿಟ್ಟಿದ್ದೀನಿ. ಈಗ ನಾಳೆ ಹೋಗ್ತಾ ಯಾವ ಬಟ್ಟೆ ಇದು ಹಾಕ್ಲಾ, ಇದು ಶರ್ಟ್ ಜೊತೆ ಯಾವ್ದಾದ್ರು ಪ್ಯಾಂಟ್ ಮ್ಯಾಚಪ್ ಮಾಡಿ ಹಾಕಬೇಕು. ಓಕೆ, ಅದರ್ವೈಸ್ ಇದಿದೆ, ಇದು ಚೆನ್ನಾಗಿದೆ. ಇದು ಮತ್ತೆ ಈ ಪ್ಯಾಂಟ್ ಸೆಟ್ ಆಗಿ ಹಾಕ್ಬೋದು, ಇದು ಚೆನ್ನಾಗಿದೆ. ಇನ್ನೊಂದಿದೆ ತಾಳು, ಇದು ಇದೆ ಆ್ಯಕ್ಚುಲಿ, ಇದು ಪೇರ್ ಮಾಡ್ಬೋದು. ಮತ್ತೆ ಫುಲ್ ಹ್ಯಾಂಡ್ ತಗೊಂಡಿದ್ದೀನಿ. ಅರ್ಲಿ ಮಾರ್ನಿಂಗ್ ಎಲ್ಲ ಸ್ವಲ್ಪ ಫುಲ್ ಹ್ಯಾಂಡ್ ಇದ್ರೆ ಬೆಟ್ರು, ಚಳಿ ಆಗ್ಬೋದು. ಪ್ಯಾಂಟ್ ಯಾವ್ದಾದ್ರು ಪೇರ್ ಮಾಡಿ ಹಿಂಗೆ ಹಾಕ್ಬೋದು. ಇಲ್ಲ ಗೊತ್ತಿಲ್ಲ, ಇಲ್ಲಾಂದ್ರೆ ಅಟ್ಲೀಸ್ಟ್ ಇದು ಫುಲ್ ಹಾಕ್ಬಿಡ್ಲಾ, ಇದು ಸೆಟ್ ಥರನೇ ಇದೆ. ದಿಸ್ ಇಸ್ ಫೈನ್, ಚೆನ್ನಾಗಿ ಕಾಣುತ್ತೆ. ಸೊ ನಾಳೆ ಹೋಗ್ತಾ ಪಾಪುಗೆ ಇದು ಆಲ್ ಸೆಟ್ ಫಾರ್ ಗುಂಡ. ಸೊ ಇಲ್ಲಿ ನೋಡೋಣ, ಅವ್ನು ಒಂದಷ್ಟು ಇಟ್ಕೋತೀನಿ, ಯಾವ್ದಾದ್ರು ಬೇಕು ಬೇಡ. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಒನ್ ಡೇ ಟ್ರಿಪ್ ಹೋಗ್ತಾ ಇರೋದು. ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಅಂದರೆ ಜರ್ನಿ ಮಾಡೋ ಬ್ಲಾಗು, ಅಲ್ಲಿ ಎಲ್ಲೋಗಿದ್ವಿ ಅಂತ ಹಾಕ್ತೀನಲ್ಲ ಗೊತ್ತಾಗುತ್ತೆ. ಸೊ ಅವನಿಗೆ ಸ್ನಾನ ಮಾಡಿಸಿದಾಗ ಅಂತ ಸ್ವ್ಯಾಡಲ್ ರ್ಯಾಪ್ ಅಂದರೆ ಅವ್ನಿಗೇನು ರ್ಯಾಪ್ ಮಾಡಲ್ಲ, ಜಸ್ಟ್ ಸ್ನಾನ ಮಾಡಿದಾಗ ಅವ್ನಿಗೆ ಒರೆಸೋದಕ್ಕೆ ಅಂತ ಹೇಳ್ಬಿಟ್ಟು ಬರುತ್ತೆ ಇದೆಲ್ಲ. ಇದು ಮತ್ತು 4-5 ಬಿಬ್ಬು ಮತ್ತು ಕರ್ಚೀಫ್ಸು, ಇದ್ರೊಳಗಡೆ ಎಲ್ಲ ಸ್ವೆಟರ್ಸು, ಟೋಪಿ ಎಲ್ಲ ಇದೆ. ಚಳಿ ಆಯಿತು ಅಂತಂದ್ರೆ ಹಾಕೋದಕ್ಕೆ ಇಷ್ಟೇ. ಅವನದು ಎಲ್ಲ ಮುಗೀತು. ಅವನಿಗೆ ಫುಡ್ ರೆಡಿ ಮಾಡ್ಕೋಬೇಕು. ಫುಡ್ ರೆಡಿ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಷ್ಟೇ. ಸೊ ಆಲ್ ಸೆಟ್. ಇವಾಗ ಇದು ಒಂದು ಎಕ್ಸ್ಟ್ರಾ ಮತ್ತು ಬಟ್ಟೆ, ಪ್ಯಾಂಟ್ಸು ಮತ್ತು ನ್ಯಾಪ್ಕಿನ್ಸು, ಸಾಕ್ಸು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹಾಕೋ ಬಟ್ಟೆಗಳು ಬರ್ತಾ ಮತ್ತು ಅಲ್ಲಿ ಇರಬೇಕಾದ್ರೆ ಹಾಕೋ ಬಟ್ಟೆ ಎಲ್ಲ ಒಂದು ಕವರು. ಇದೆಲ್ಲ ಲೋಷನ್ನು, ಸೋಪು, ಮತ್ತು ಅವನಿಗೆ ಅಂತ ಒಂದು ಲಿಪ್ ಬಾಮ್ ತೊಗೊಂಡಿದ್ದೆ, ಒಂದು ಸ್ವಲ್ಪ ಲಿಪ್ಸ್ ಡ್ರೈ ಇತ್ತು, ಅದು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ನಾನ ಮಾಡಿಸಿದಾಗ ಪಾಪು ಗೋರ್ಸೋದಕ್ಕೆ ಅಂತ. ನೆಕ್ಸ್ಟ್ ಇದೆಲ್ಲ ಚಳಿ ಆದರೆ ಕ್ಯಾಪ್ಸು, ಸ್ವೆಟರ್ಸು, ಇದೆಲ್ಲ ಮೆಡಿಸಿನ್ ಕವರ್. ಇಷ್ಟೆಲ್ಲ ಪಾಪು ರೆಡಿ ಆಯಿತು. ಇನ್ಸ್ಟೆಂಟ್ ಫುಡ್ ಫಾರ್ ಬೇಬೀಸ್ ವೈಲ್ ಟ್ರಾವೆಲಿಂಗ್ ಅಂತ ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡಿದ್ದು. ಸೊ ನನಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು. ಮಕ್ಕನ ಪ್ಲಸ್ ಡ್ರೈ ಫ್ರೂಟ್ಸ್ನ ತುಂಬ ರೋಸ್ಟ್, ಅಂದರೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಹುರ್ಗಡ್ಲೆ ಹಾಕಿ ಈ ಥರ ಪೌಡರ್ ಮಾಡ್ಕೋಬೇಕು. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಇದೊಂದು 2 to 3 ಟೇಬಲ್ ಸ್ಪೂನ್ ಜೊತೆ ಹಾಟ್ ವಾಟರ್ನ ಮಿಕ್ಸ್ ಮಾಡಿ ತಿನ್ನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಸೊ ಇದೊಂದನ್ನು ನಾನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಇನ್ ಕೇಸ್ ನನಗೆ ಅಲ್ಲೆಲ್ಲೂ ಎಮರ್ಜೆನ್ಸಿ ಏನೂ ಸಿಕ್ಕಿಲ್ಲ, ಮಿಡಲಲ್ಲಿ ತಿನ್ನಿಸ್ಬೇಕಂದ್ರೆ ಫ್ರೂಟ್ಸು ಇಲ್ಲ ವೆಜಿಟೇಬಲ್ಸ್ ಕೊಡ್ಬೋದು ಅಂತ. ಮತ್ತು ಅಲ್ಲಿ ಶೆಫ್ ಜೊತೆನೇ ಪೊಂಗಲ್ ಏನಾದರೂ ಮಾಡಿಸ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಮನೆ ತುಪ್ಪ ಹಾಕಿ ಕೊಡೋಣ, ಪೊಂಗಲು ಇಲ್ಲ ಕಿಷ್ಟಿ ಏನಾದರೂ ಮಾಡಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮನೆ ತುಪ್ಪ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಬೇಬಿಗೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.